ನಾನು ನಿಮ್ಮ ಜೊತೆ ಕನ್ನಡ ಟ್ರಾವೆಲರ್. ನಾವಿವತ್ತು ಮಲಕ್ಪೇಟೆಯಿಂದ ಹೈದರಾಬಾದ್ ಹೈಟೆಕ್ ನೀಲುಪರ್ ಟೆಂಪಲ್ಗೆ ನಾವಿವಾಗ ಸಂತೋಷ್ ನಗರದಿಂದ ಮಲಕ್ಪೇಟೆ ಕಡೆ ಹೋಗ್ತಿದ್ವಿ. ಯಾಕಪ್ಪ ಅಂದರೆ ಅಲ್ಲಿ ನಮ್ಗೆ ಮೆಟ್ರೋ ಸಿಗ್ತದೆ. ಸೊ ಮಲಕ್ಪೇಟೆಯಿಂದ ನಾವು ಹೈಟೆಕ್ ಸಿಟಿಗೆ ನಾವು ಸ್ವಲ್ಪ ಆರಾಮ್ಸೆ ಹೋಗ್ಬೋದು. ಯಾಕಂದರೆ ಇಲ್ಲಿಂದನೇ ಕ್ಯಾಬ್ ಇದೆ, 600 ನೋಡಿಸಿದೆ. ನಾವಿರೋ ಏರಿಯಾದಿಂದ ಹೈಟೆಕ್ ಸಿಟಿಗೆ 600 ಕಾಸ್ಟ್ ನೋಡಿಸಿದೆ. ಸೊ ಅದಕ್ಕೆಲ್ಲ ನಮಗೆ ಬಜೆಟ್ ಎ ಪೇ ಆಯಿತು. ಸರಿ ಆಯಿತು ಅಂದ್ಕೊಂಡು ನಾವು ಅಲ್ಲಿಂದ ಮೆಟ್ರೋ ಮಲಕ್ಪೇಟೆ ಬಂದರೆ ಮೆಟ್ರೋ ಕ್ಯಾಚ್ ಮಾಡಿಕೊಂಡು ಆರಾಮ್ಸೆ ಒಂದು 150 ಇಲ್ಲ ಅಪ್ ಆ್ಯಂಡ್ ಡೌನ್ ಎಲ್ಲ ನಮ್ಗೆ 300 ಕಂಪ್ಲೀಟ್ ಆಗ್ತದೆ. ಸೊ ಅದಕ್ಕೆ ನಾವು ಪ್ಲ್ಯಾನ್ ಮಾಡಿಕೊಂಡು ಸೀದಾ ಮೆಟ್ರೋ ಸ್ಟೇಷನ್ ಬಂದ್ವಿ. ನಮ್ಮ ಜಗ್ಗುದದ ಆಲ್ರೆಡಿ ಪೇ ಮಾಡ್ತಾಯಿದ್ದಾನೆ, ಪೇ ಮಾಡಿದ್ದಾಯಿತು ಜಗ್ಗುಬಾಯ್. ಸೊ ಇವಾಗ ಮಲಕ್ಪೇಟೆ ಮೆಟ್ರೋ ಸ್ಟೇಷನ್ ಹೇಗಿದೆಪ್ಪ ಅಂದರೆ ಬನ್ನಿ ಹೋಗೋಣ ಮಲಕ್ಪೇಟೆ ಮೆಟ್ರೋ ಸ್ಟೇಷನ್ಗೆ ಒಳಗಡೆ. ಸೊ ನಾವು ಬಂದಿದ್ದೆ ಮಲಕ್ಪೇಟೆ ಮೆಟ್ರೋ ಸ್ಟೇಷನ್. ಸೊ ಇದೇ ಮಲಕ್ಪೇಟೆ ಮೆಟ್ರೋ ಸ್ಟೇಷನ್. ಒಂದು ವ್ಯೂ ಹಾಕೋಣ ಮೆಟ್ರೋ ಬರೋವರೆಗೂ. ಮೆಟ್ರೋ ನೋಡಿದ್ರೆ ಮೆಟ್ರೋ ಬರೋಂಗಿಲ್ಲ, ಲೇಟ್ ಆಗುತ್ತೆ ಮೆಟ್ರೋ, ನಮಗೆ ಅಲ್ಲಿ ಲೇಟ್ ಆಗುತ್ತೆ. ನಮ್ಮ ಮತ್ತೆ ಬರಬೇಕಲ್ಲ ವಾಪಸ್ಸು ರೂಮ್ಗೆ. ಸೀಟನ್ನು ಸಿಕ್ತು ಮೆಟ್ರೋ ಅಲ್ಲಿ, ಒಂಥರ ಖುಷಿನೂ ಆಯಿತು. ಆಮೇಲೆ ರಾಯದುರ್ಗ ಸ್ಟೇಷನ್ ಬಂದು ಇಳ್ಕೊಂಡ್ವಿ. ಎಲ್ಲ ಮೆಟ್ರೋನು ಹೋಗ್ತಾ ಇದೆ ನಮ್ಮ ಮೆಟ್ರೋ. ಸೊ ನಮ್ಮ ಮೆಟ್ರೋಗೆ ಬಾಯ್ ಮೆಟ್ರೋ, ಸಿ ಯು ಅಗೇನ್. ಸೊ ಅಲ್ಲಿಂದ ನಾವು ಬಂದಿದ್ದೆ ರಾಯದುರ್ಗದಿಂದ ಮತ್ತೆ ರ್ಯಾಪಿಡೋ ಬುಕ್ ಮಾಡಬೇಕು. 150 ಚಾರ್ಜ್ ಆಗುತ್ತದೆ ಹೈಟೆಕ್ ಸಿಟಿಗೆ. ಪರವಾಗಿಲ್ಲ, ಇಷ್ಟು ದೂರ ಬಂದಿದ್ವಿ, 150-200 ಏನು ಲೆಕ್ಕ ಇಲ್ಲ. ಸೊ ಅದಕ್ಕೆ ಕೊಟ್ಟು ಹೋಗ್ತಾ ಇರಬೇಕು. ರ್ಯಾಪಿಡೋ ಬುಕ್ ಮಾಡಿಕೊಂಡು ಸೊ ಅಲ್ಲಿಂದ ಕಿಲೋಮೀಟರ್ ನಡ್ಸ್ಕೊಂಡ್ವಿ, ಒಂದು 2 ಕಿಲೋಮೀಟರ್ ಏನಿದೆ ಅಲ್ಲಿಂದ ರಾಯದುರ್ಗದಿಂದ ಹೈಟೆಕ್ ಸಿಟಿಗೆ. ಸೊ ಸರಿ ಆಯ್ತು ಅಂತೇಳಿ ರ್ಯಾಪಿಡೋ ಬುಕ್ ಮಾಡಿಕೊಂಡು ಸೀದಾ ನಾವು ಬಂದಿದ್ದೆ ಹೈಟೆಕ್ ಸಿಟಿಗೆ. ಎಲ್ಲ ಸಾಫ್ಟ್ವೇರ್ ಕಂಪ್ನೀಸು ಇಲ್ಲೇ ಇದ್ದಾವೆ, ಇಲ್ಲೂ ಹೋಗಿಲ್ಲ. ಸೊ ಅದಕ್ಕೇ ನೀಲುಪರ್ ಕೆಫೆ ಒಳ್ಳೆ ಸ್ಪಾಟಲ್ಲೇ ಇದೆ. ಒಂದು ಒಳ್ಳೆ ಅರ್ನಿಂಗ್ ಅಂತೂ ಮಸ್ತಿದೆ. ಯಾಕಂದರೆ ಬೆಳಗಿನ ಸಂಜೆ ಒಂಥರ ಫುಲ್ಲು ಆ ಲ್ಯಾಪ್ಟಾಪ್ ಎಲ್ಲ ವರ್ಕೆಲ್ಲ ಫುಲ್ಲು ಓವರ್ಲೋಡೆಡ್ ಇರ್ತದೆ. ಎಲ್ಲ ಮುಗಿಸ್ಕೊಂಡು ಒಂದು ಚಾ ಕುಡ್ಕೊಂಡು ಹೋಗೋಣ ಅಂತೇಳಿ ಎಂಪ್ಲಾಯ್ಸ್ ಎಲ್ಲ ಬಂದೇ ಬರ್ತಾರೆ, ಶ್ಯೂರ್. ಅದು ಒಂದು ವ್ಯೂ ಹಾಕೋಣ. ಸೊ ಆರ್ಡರ್ ಆ್ಯಂಡ್ ಪೇಯ ಕೆಫೆ ನೀಲುಪರ್. ಸೊ ನಾವಿಲ್ಲಿ ಆರ್ಡ್ರ್ ಮಾಡಿದ್ದು ಯಾವುದಪ್ಪ ಅಂದರೆ 2 ಟೀ, ಆಮೇಲೆ 2 ಮಸ್ಕಾ ಬನ್ನು, 3 ಟೀ 2 ಮಸ್ಕಾ ಬನ್ನ. ಸೊ ನಮಗೆಲ್ಲ ಟೀ ಬಂದು 190, ಬಟ್ ಮಸ್ಕಾ ಬಂದು 100 ಅಂತ ಬಿತ್ತು. ಸೊ ಪರವಾಗಿಲ್ಲ. ಸೊ ಇಲ್ಲೆಲ್ಲ ಆರ್ಡ್ರ್ ಮಾಡಿಕೊಂಡು ಅಲ್ಲೇ ರಿಸಿಪ್ಟ್ ಕೊಟ್ಟರೆ ವಿತಿನ್ 10-20 ಮಿನಿಟ್ಸ್ ಎಲ್ಲ ನಮಗೆ ಕೊಡ್ತಾರೆ. ಆಮೇಲೆ ನಾವು ಸ್ವಲ್ಪ ಎಂಜಾಯ್ ಆಗಿ ಆರಾಮಾಗಿ ಪೀಸಾಗಿ ತಿನ್ಬೋದು. ಬನ್ನಿ. ತಿನ್ನೋಣ. ಸೂಪರಾಗಿತ್ತು ರೀ, ಸೂಪರಾಗಿ ಚೆನ್ನಾಗಿತ್ತು. ಅಂದರೆ ಒಂದು ಒಳ್ಳೆ ಟೇಸ್ಟ್ ಕೊಡ್ತದೆ. ಕಾಫಿನೂ ಒಂಥರ ಮನೇಲಿ ಮಾಡ್ದಂಗಿಲ್ಲ, ಒಂಥರ ಏನೋ ಒಂದು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇತ್ತು ಟೀ. ಓಕೆ, ಫ್ಲೇವರೆಲ್ಲ ಚೆನ್ನಾಗಿತ್ತು. ಆ ಬನ್ಗೂ ಆಮೇಲೆ ಟೀಗೂ ಮಸ್ತ್ ಕಾಂಬಿನೇಷನ್ ಇದೆ. ಸೊ ನೀವೇನಾದರೂ ಹೈದರಾಬಾದ್ ಬಂದರೆ ಸೊ ನೀಲುಪರ್ ಕೆಫೆಗೆ ಬಂದು ಭೇಟಿ ಮಾಡಿ, ಆ ಒಂದು ಟೇಸ್ಟ್ನ ನಿಮ್ಗೆ ಗೊತ್ತಾಗುತ್ತೆ. 1970ರಲ್ಲಿ ಹನುಮೂಲ್ ಬಾಬಾರವರು ಹೈದರಾಬಾದ್ ಬರ್ತಾರೆ. ಸೊ ಹೈದರಾಬಾದ್ ಬಂದಾಗ ಅವರು ಲಕ್ಷ್ಮೀ ಕಾಪೂಲ್ನ ನೀಲುಪರ್ನಲ್ಲಿ ಕೆಫೆಯಲ್ಲಿ ಕೆಲಸ ಮಾಡ್ತಾರೆ. ಸೊ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಬಂದಾಗ ಅವರು ಉಸ್ಮಾನಿಯಾ ಬಿಸ್ಕೆಟ್ಸು ಆಮೇಲೆ ಇರಾನಿ ಚಾಯ್ನ ಅವರೇ ಸ್ವತಃ ಕ್ರಿಯೇಟ್ ಮಾಡ್ತಾರೆ. ಸೊ ಅವ್ರು ಮಾಡಿದಾಗ ಬಿಸ್ನೆಸ್ ಕ್ಲಿಕ್ ಆಗುತ್ತೆ. 1993ರಲ್ಲಿ ಅವರು ಕಾಫಿ ನೀಲುಪರ್ಗೆ ಮಾಲೀಕರಾಗ್ತಾರೆ. ಅವಾಗ ಆಮೇಲೆ ಅವ್ರ ಮಗ ಶಶಾಂಕ್ ರಾವ್ ಆಮೇಲೆ ಬಾಬುರಾವ್ ಅವರು ಜೊತೆಗೂಡಿ ಈ ಕೆಫೆನ ಮುಂದೂಡಿಸಿದ್ದಾರೆ. ಯಾರ್ಯಾರು ಹೊಸಬ್ರು ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನನ್ನ ಪ್ರತಿಯೊಂದು ವೀಡಿಯೋಸು ನೋಟಿಫಿಕೇಷನ್ ಮುಖಾಂತರ ಬರ್ತದೆ. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಸೊ ಅಂಟಿಲ್